ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ನಾನು ಮಾಡ್ತಿರೋದು ನಮ್ಮಕ್ಕ ಮನೆಯಿಂದ. ಸೊ ನಾನು ಮೊನ್ನೆನೋ ನಮ್ಮಕ್ಕ ಮನೆಗೆ ಬಂದಿದ್ದಾಯಿತು. ಸ್ಯಾಟರ್ಡೆ ಮಾರ್ನಿಂಗ್ ರೀಚ್ ಆದೆ. ಸೊ ಇವತ್ತು ಮಾರ್ನಿಂಗ್ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಅಂತ ಹೇಳಿ ಹೊರಟಿದ್ದಾಯಿತು. ಪ್ಲಸ್ ನನಗೆ ಹೆಡ್ಏಕ್ ಸ್ಟಾರ್ಟ್ ಆಗೋಗಿತ್ತು ಮಿಡ್ ನೈಟಿಂದ. ಸೊ ಅದಕ್ಕೂ ಕೂಡ ಟ್ಯಾಬ್ಲೆಟ್ ತೊಗೊಂಡು ಹಾಗೆ ಬರೋಣ ಅಂತ ಹೊರಟಿದ್ದೀವಿ ನಾನು ಕೂಡ ರೇವಂತ. ಸೊ ಇಡೀ ದಿನ ಹೆಂಗಿರುತ್ತೆ ಏನು ಎತ್ತಕತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ಗೈಸ್. ಹಂಗೆ ಹಾಯ್ ಹೇಳು, ಮುಂದೆ ಕೈ ಮಾಡ್ಕೊಂಡು, ಮುಂದೆ ಕೈ ಮಾಡಿ ಹಾಯ್ ಹೇಳು. ಸೊ ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಅಲ್ಲಿ ವೈಫೈ ಅವೈಲಬಲ್ ಇರುತ್ತೆ. ಒಬ್ರ ಮನೇಲಿ ಕೇಳಿ ಪರ್ಮಿಷನ್ ತೊಗೊಂಡಿದ್ವಿ. ಸೊ ಅವ್ರ ಮನೆ ಹತ್ರ ಹೋಗಿದ್ದೆ. ಅವರು ಅಡಿಕೆ ಎಲ್ಲ ಈ ಥರ ಒಣ ಹಾಕಿದ್ರು. ಕೆಲಸವ್ರನ್ನ ಕರೆಸಿದ್ನೆಲ್ಲ ಸಿಪ್ಪೆ ಬಿಡಿಸ್ತಾರೆ. ಅದೆಲ್ಲ ನೀಟಾಗಿ ಒಣಗಿದ್ರು. ಮೈ ಬ್ರೇಕ್ಫಾಸ್ಟ್ ದಟ್ ಈಸ್ ಮೈ ಫೇವ್ರೆಟ್ ಅಕ್ಕಿ ರೊಟ್ಟಿ ಮತ್ತು ಮೆಣಸಿನ್ಕಾಯಿ ಗೊಡ್ಗಾರ ಅಡುಗೆಗೆ ರೆಡಿ ಮಾಡ್ತಿದ್ದಾರೆ ನಮ್ಮಕ್ಕ ಊರಲ್ಲಿ ಶಿವರಾತ್ರಿ ಸೆಲೆಬ್ರೇಟ್ ಮಾಡಲ್ವಂತೆ. ನಾಳೆ ಇವತ್ತಲ್ಲ ಹಬ್ಬ. ಯಾರು ಹೇಳಿದ್ದು? ಬಟ್ ಗೂಗಲಲ್ಲೆಲ್ಲ ಇವತ್ತೇ ಐತಪ್ಪ ಹಬ್ಬ. ಯಾತು ಮಾಡ್ಬಿಡ್ತೀನಿ. ಎಷ್ಟೊಂದು ಬಿಸಿಲಿದೆ ನೋಡಿ ಗೈಸ್. ಇಲ್ಲಂತೂ ತುಂಬಾನೇ ಬಿಸಿಲಿದೆ. ಅಲ್ಸ್ತಾನೆ ಬಿಟ್ಟಿತ್ತು, ಈ ವರ್ಷ ಬಿಟ್ಟಿತ್ತ ಮಗ. ಅದು ಬಿದೋಗ್ಬಿಡುತ್ತೆ ಅಂತ ಚಪ್ಪಲಿ ಅಡ್ಡ ಇಟ್ಟಿದ್ದಾರೆ ಹಂಗೆ. ನಾವು ನೆನ್ನೆ ತೋಟಕ್ಕೆ ಹೋಗಿ ಗೇರಣ್ಣು ತಿನ್ಕೊಂಬಂದ್ವಿ. ಸಕ್ಕದಾಗಿತ್ತು ಆ್ಯಕ್ಚುಲಿ. ತುಂಬ ಖಾರ ಆಗೋಯ್ತು ಗೈಸ್. ಅಲ್ಲೊಂದು ಮನೆ ಇದೆಯಲ್ಲ, ಆ ಮನೇನ ನನಗೆ 29 ಲ್ಯಾಕ್ಗೇನೋ ತಗೊಂತ ನಮ್ಮ ಬಾವ ಅಂತಿದ್ರು. ಆಯಿತಾ, ನಾನು ಇಲ್ಲಪ್ಪ ಅಷ್ಟೆಲ್ಲ ಇಲ್ಲ ಅಂದ್ಕೊಂಡಿದ್ದೆ. ಸೊ ಇದು ನಮ್ಮ ಬಾವರು ಹೊಸ್ದಾಗಿ ಕಟ್ಟಿಸ್ತಾ ಇರೋ ಮನೆ. ಚೂರು ತೋರಿಸ್ತೀನಿ, ಇನ್ನೂ ಜಾಸ್ತಿ ಫಿನಿಶಿಂಗ್ ಏನೂ ಆಗಿಲ್ಲ. ಐ ಥಿಂಕ್ ಇದೆ ಎಂಟ್ರೆನ್ಸ್. ಇದು ಕಂಪ್ಲೀಟ್ ಹಾಲ್. ಇದು ಮತ್ತೆ ಬಂದರೆ ಇದು ಎಂಟ್ರೆನ್ಸಲ್ಲಿ ಬರ್ತಾರಲ್ಲ ಅವ್ರು ಕುತ್ಕೊಳ್ಳೋಕ್ಕೆ ಅಂತ ಬಿಟ್ಟಿರೋದು. ಇದು ಬಂದಿರೋದು ಫುಲ್ಲು ಹಾಲ್. ಇದು ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದ್ದಾರೆ. ಸೊ ಈ ಕಡೆ ಬಂದರೆ 2 ರೂಮ್ ಇದೆ. ಇದು ಒಂದು ರೂಮು ಆಯಿತಾ. ಆಮೇಲೆ ಈ ಕಡೆ ಬಂದರೆ ಇದು ಸೆಕೆಂಡ್ ರೂಮು. ಈ ಕಡೆಗೆ ಬರೋದಾದರೆ ಇದು ಕಿಚನು. ಇಲ್ಲಿ ಅಡುಗೆ ಐಟಮ್ಸ್ ಎಲ್ಲ ಇಟ್ಕೊಂಡು ಇಲ್ಲಿ ಊಟ ಕುತ್ಕೊಳ್ಳೋರು ಇಲ್ಲಿ ಕುತ್ಕೊಳ್ಳೋ ಅಂಥದ್ದು ಈ ಥರದ್ದು. ಮತ್ತು ಇನ್ನೂ ಸ್ವಲ್ಪ ಮಾಡ್ತಾರೆ, ಇನ್ನೊಂದು ರೂಮ್ ಎಕ್ಸ್ಟ್ರಾ ಏನೋ ಬರುತ್ತೆ. ಈ ಕಡೆ ಅಲ್ಲಿ ವಾಶ್ರೂಮ್ ಇದೆಯಲ್ಲ, ಆ ವಾಶ್ರೂಮ್ನ ಮೇ ಬಿ ಅದಲ್ಲೇ ಇರ್ಬೋದು, ಇಲ್ಲ ಇಲ್ಲೆಲ್ಲರೂ ಶಿಫ್ಟ್ ಮಾಡ್ತಾರೇನೋ ಅಂತ ಹೇಳ್ತಿದ್ರು. ಸೊ ಈ ಥರ ಈ ಕಡೆನೂ ಸ್ವಲ್ಪ ಜಾಗ ಕವರ್ ಮಾಡ್ಕೊತಾರೆ. ಸೊ ಇದು ಹೌಸ್. ಇದು ಆ್ಯಸ್ ಯೂಶುವಲ್ ಬಾವಿ, ನೀರಿದೆ ಡೇಸ್. ಎಲ್ಲಿ ನೋಡಿದ್ರು ನಮ್ಮ ಅಕ್ಕ ಟೊಮೆಟೊ ಗಿಡ, ಜಾಸ್ತಿ ಟೊಮೆಟೊ ಗಿಡನೇ ಹಾಕ್ಬಿಟ್ಟಿದ್ದಾಳೆ ಆಯ್ತಾ. ಅಲ್ಲಿ ಮುಂದೆಗಡೆನೂ ಬೇಜಾನೈತೆ. ಇದು ಮೆಣಸಿನ್ಕಾಯಿ ಗಿಡ, ರೆಡ್ ಮೆಣಸಿನ್ಕಾಯಿ. ಇದು ಏನು ನೆಮ್ಮದಿಯಾಗಿ ಮಲ್ಕೊಂಡಿದ್ದಾನೆ ನೋಡಿ. ಮೊದಲು ಇವರಿಬ್ಬರನ್ನು ಕಟ್ಟಾಗ್ತಾಯಿದ್ರು, ಇವಾಗ ಇವರಿಬ್ಬರನ್ನು ಬಿಟ್ಬಿಟ್ಟಿದ್ದಾರೆ. ಯಾಕಂತ ಗೊತ್ತ? ಯಾಕೆ ಬಿಟ್ಟವ್ರೆ ಇವು? ಅಲ್ಲ, ನಾಯಿ ಇಬ್ಬರನ್ನು ಬಿಟ್ಬಿಟ್ಟವ್ರಲ್ಲ ಅಂತ ಇದ್ದೆ ನೋಡಿ. ಇಲ್ಲಿ ಒಂದಷ್ಟು ಟೊಮೆಟೊ ಗಿಡಗಳನ್ನ, ಇಲ್ಲೊಂದಷ್ಟು ಟೊಮೆಟೊ ಗಿಡನ ಮತ್ತೆ ಅಲ್ಲಿ ಮುಂದೆಗಡೆನೂ ಹಾಕಿದ್ದಾರೆ. ಗಿಡಕ್ಕೆ ನೀರು ಹೋಗ್ಲಿ ಅಂತ ಅವಳು ಇಲ್ಲೇ ಪಾತ್ರೆ ತೊಳ್ಕೊತಾಳೆ ಮಕ್ಕ. ತೊಂಡೆಕಾಯಿ ಎಲ್ಲ ಕಿತ್ತಾಕಿದ್ದಾರೆ. ಇನ್ನು ಕಾಯಿನ ಯಾವಾಗ ಬಿಡುತ್ತೋ ನೆಕ್ಸ್ಟು. ಬಿಡ್ತಿದೆ ಆಲ್ರೆಡಿ. ಬಿಸಿ ಬಿಸಿ ಕಾಫಿ.
ಆಫ್ ಮಾಡಿದ್ದೀನಲ್ಲ. ನಿಂಗೆ ಕಾಫಿ ಬೇಕೇನೋ? ಹೋಗಿ ಮಾಡ್ಕೊಂಡು ಕುಡಿ ಹೋಗು. ಸೊ ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿದ್ದಾಯಿತು. ಆ್ಯಂಡ್ ಟೈಮ್ ಒಂದು ಆಲ್ಮೋಸ್ಟ್ 12 ಆಗ್ತಿದೆ. ನನಗೆ ಇವಾಗ ನಿದ್ದೆ ಮಾಡೋಣ ಅಂತ ಅನ್ನಿಸ್ತದೆ. ಆ ಕಡೆಲ್ಲ ಒಂಥರ ನೀರು ಬರೋ ಥರ ಆಗ್ತಿದೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಈ ಏನಪ್ಪ ಅವ್ರೇನಂತಾರೆ, ಅರುಣಾಚಲ್ ಕಡೆ ಈ ಥರ ಪಂಚ ಥರ ಹುಡ್ಕೋತಾರೆ. ಅದಕ್ಕೆ ಗಾಯಿನೂ ಸಮಥಿಂಗ್ ಏನೋ ಒಂದು ನೋಡಿದೆ, ಮರ್ತೋಗಿದೆ. ನಂಗೆ ಆ ಥರ ತೊಗೋಬೇಕಂತ ತುಂಬ ಇಷ್ಟ ಇದೆ ಆಯಿತಾ. ಅದೆಲ್ಲರೂ ಪರ್ಚೇಸ್ ಮಾಡಬೇಕು. ಪಂಚ ಥರ ಉಟ್ಕೊಳ್ಳೋದು ಅದು. ನಾನು ಸ್ಕರ್ಟ್ ತೊಗೊಂಬಂದಿದ್ದೆ, ತುಂಬ ದಿನ ಆಗಿತ್ತು ಹಾಕಿ ಅಂತ ಹೇಳಿಬಿಟ್ಟು ಸ್ಕರ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್. ಟ್ಯಾಗ್ ಮಾಡಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಐಬ್ರೋಸ್ ಏನು ಫಿಲ್ ಮಾಡಿಲ್ಲ ನಾನು, ಜಸ್ಟ್ ಹಾಗೆ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಬ್ರೌನ್ ಕಲರ್ ಲಿಪ್ಸ್ಟಿಕ್. ತುಂಬಾ ಬಿಸಿಲಿದೆ ಗೈಸ್. ಸಿ ಕೆಲಸ 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 ಗುರು ನಮ್ಮ ಅಕ್ಕಂಗೆ. ಇವತ್ತು ನಾನೇ ಒಲೆಗೆ ಉರಿ ಹಾಕಿದ್ದು. ನಾನು ತುಂಬ ಬೇಗ ಹಂಚ್ಕೊಂಡ್ಬಿಡ್ತು ಕೂಡ ಅದು. ಒಲೆ ಬೇಗ ಹಚ್ಕೊಂಡ್ಬಿಡ್ತು ಇವತ್ತು ಉರಿ ಹಾಕಿದ ತಕ್ಷಣ. ಹೌದು. ಆ ಪಾತ್ರೆ ಯಾಕೆ ಹಂಗಿಟ್ಟಿದ್ಯಾ? ಖಾಲಿ ಪಾತ್ರೆನ ಅದು? ನಾನು ಯಾಕೆ ಹಿಂಗೆ ಇಟ್ಟೇಳಲ್ಲ ತೊಳಿದಲ್ಲೇ ಅಂತ. ಒಣ ಹಾಕ್ಲಾ ನಂದು? ಬಕೆಟ್ ಹಾಕೊಂಡು ಬಕೆಟ್ಗೆ ಹಾಕೊಡಂಗ್ಲಾ? ಇದು ತಗೊಂಡೋಗ್ಲಾ ಪಂಚ? ಎಲ್ಲ ಹಾಕ್ತಿ? ಇಲ್ಲೇ ಹಾಕ್ತೀಯಾ? ಅಲ್ಲಿ ಏನು? ಏನಿಲ್ಲ, ಐತೆ. ಕೇಳಿದ್ದು ಅಲ್ಲಿ ಹಾಕಲ್ವಾ ಅಂತ. ನಾಯಿ ಐತಂತನಾ? ಅದೆಲ್ಲ ಕೆಲಸ ಒಂದೇ ಸಲ ಮಾಡಬೇಡ ಅಂತ ನಿಂಗೆ. ಇಲ್ಲಿ ನಾಳೆ ಹಬ್ಬ ಇರೋ ಕಾರಣ ನಮ್ಮ ಅಕ್ಕ ಇವಾಗ ಏನೋ ಸಗಣಿ ಹಾಕೆಲ್ಲ ಒರೆಸ್ತಾ ಇದ್ದಾರೆ. ನಾಳೆ ಅಲ್ವೇನೆ ಹಬ್ಬ ಮಾಡೋದು? ಬಟ್ ಬೆಂಗಳೂರಲ್ಲೆಲ್ಲ ಇವತ್ತೇ ನಡೀತೈತಪ್ಪ. ಕ್ಯಾಲೆಂಡರ್ ಕೂಡ ಇವತ್ತೇ ಇರೋದು. ಸೊ ಇಷ್ಟನ್ನು ಸಾರಿಸ್ಕೊಂಡು ಬರ್ತಾರೆ ನಮ್ಮ ಅಕ್ಕ ಇವಾಗ. ಶಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್, ಹಾರ್ಡ್ ವರ್ಕಿಂಗ್ ವುಮೆನ್. ಒಂದು ನಿಮಿಷ ಕೂತ್ಕೊಳ್ಳಲ್ಲ, ಪಟ 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 ಅಂತ ಕೆಲಸ ಮಾಡೋದವಳು. ಆಯ್ತು, ಅವನ ಕೈಲೇ ಬಿಡ್ಸು ನೋಡೋಣ ರಂಗೋಲಿನ. ಫಸ್ಟ್ ಎಬ್ರುಸು, ಮಲ್ಕೊಂಡನೇನು. ಈಗ ನಾನು ಹೋಗೊಂದು ರೌಂಡ್ ನಿದ್ದೆ ಹಾಕ್ಬಿಟ್ಟು ಬರ್ತೀನಿ. ವಸಂತ ವಸಂತ ಬ್ಯೂಟಿಫುಲ್ ವಸಂತ. ಹ್ಞೂ, ನೈಟೆಲ್ಲ ನಿದ್ದೆ ಅಲ್ವಲ್ಲವಾ? ತಲೆನೋವು ಬಾವೇನು ಮಧ್ಯರಾತ್ರಿಲಿ ಗುಟ್ಕಾಕತ್ತೈತೆ. ನಮ್ಮ ಅಕ್ಕ ನಂತರ ಮಾತಾಡೋದು ಕಲ್ತಿದ್ದಾಳೆ ಫ್ರೆಂಡ್ಸ್. ದಿಸ್ ಇಸ್ ಗೇರ್ ಬೀಜನೇ, ಇದು ಗೇರ್ ಹಣ್ಣಿನ ಬೀಜ. ನಾವಿವಾಗ ಗೇರ್ ಹಣ್ಣನ್ನ ಒಲೆಗೆ ಹಾಕ್ಕೊಂಡು ಸುಟ್ಕೊಂಡು ತಗೊಂಡು ಬಂದಿದ್ದೀನಿ. ಹೆಂಗೆ ಮರೈತಿ ಇದು ಬಿಡ್ಸೋದು? ಸುಟ್ಗಿಟ್ಟು ಹೋಗ್ಬಿಟ್ಟೈತಾ ಅಂತ. ಇಲ್ಲಿ ಬಂದು ಮುಸಿ ಮಾಡು. ಸುಟ್ಟೋಯ್ತಾ ಅಂತ. ಚೆನ್ನಾಗಿಲ್ಲ. ಗೇರ್ ಹಣ್ಣು ಅಂದರೆ ಬಾದಾಮಿನಾ?
ಹೌದಾ? ಬೆಳ್ಳಗೈತಾ? ಹಾಂ, ಎಲ್ಲ ತೋರಿಸು. ಹಾಂ, ಅದಂತ ಮೇಲೆ ಇರೋದು ತೆಗಿಬೇಕಾ? ಬಟ್ಟೆ ಎಲ್ಲ ಉಟ್ಕೋಬೇಕಿತ್ತು. ಒಂದು ಸ್ವಲ್ಪ ಇದಾಗಬೇಕಾಯ್ತಾ ಅಲ್ಲ? ಬಾದಾಮಿನೇ ಇದನ್ನು ಕರಿ. ಯಾವತ್ತು ಅನ್ನ ಎಂಜಿಲು ಇಟ್ಕೋಬಾರ್ದು, ಹೊರಗಡೆ ಚೆಲ್ಲಬೇಕು ಗೊತ್ತಾಯ್ತಾ? ಸೊ ಗೈಸ್, ನಾವು ರೆಡಿಯಾಗಿ ಇವಾಗ ಜಾತ್ರೆ ಕಡೆಗೆ ಹೊರಟಿದ್ವಿ. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಸೊ 1 ಸೆಕೆಂಡ್. ಬ್ಲೂ ಜೀನ್ಸ್ ಆ್ಯಂಡ್ ಬ್ಲೂ ಜಾಕೆಟ್ನ ಹಾಕ್ಕೊಂಡಿದ್ದೀನಿ. ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ದಟ್ಸ್ ಇಟ್. ಇವಾಗ ಹೋಗಿ ನಾನು ರೇವಂತ ಭಾವ ಹೋಗ್ತಾಯಿದ್ವಿ. ನಮ್ಮ ಅಕ್ಕ ಬರ್ತಿಲ್ಲ ಬಿಕಾಸ್ ಒಂದೇ ಗಾಡಿ ಇರೋ ಕಾರಣ. ಅದು ನಿಮ್ದು ಏನಂತ ಮಾಡಿದ್ರಿ ಅಂತ? ನಾವು ಹೋಗೋ ರೂಟಲ್ಲೇ ಆಶಾದು ಹಾಸ್ಟೆಲ್ ಕೂಡ ಇರೋದು. ಸೊ ಹಾಗಾಗಿ ಅವಳಿಗೆ ಹೋಗಿ ಸರ್ಪ್ರೈಸ್ ಕೊಟ್ವಿ ಎಲ್ರೂ. ಬಿಕಾಸ್ ನಾನು ಬಂದಾಗ ನಾನು ಬರೋಕ್ಕೆ 1 ವೀಕ್ ಬಿಫೋರ್ ಅವಳು ಮನೆಗೆ ಬಂದು ಹೋಗಿದ್ಲು. ಸೊ ನಾನು ಹೋಗಿ ಅವಳಾಗ ಮಾಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದಾಯಿತು. ಹೋಗೋ ದಾರಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತೀರ. ಕೆರೆ ಆ್ಯಂಡ್ ಒಳ್ಳೆ ನೇಚರು, ಸೂರ್ಯ ಮುಳುಗ್ತಾ ಇರೋದೆಲ್ಲ ನೀವು ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಇಷ್ಟ ಈ ರೋಡಲ್ಲಿ ಹೋಗೋದಂದ್ರೆ. ಅಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ ಬರ್ತಿರುತ್ತೆ. ಆ್ಯಂಡ್ ಮಾರಿಕಾಂಬಾ ಜಾತ್ರೆಗೆ ಬರಬೇಕು ಅಂತ ನಾನು ತುಂಬ ಅನ್ಕೊತಿದ್ದೆ. ಆಗ್ತಾನೆ ಇರಲಿಲ್ಲ ಫಾರ್ ಸಮ್ ರೀಸನ್ಸ್. ಅಂದರೆ ಟೆಂಪಲ್ ಅಂದರೆ ಮಾರಿಕಾಂಬಾ ದೇವಿ ಓಪನ್ ಇದ್ದಾಗ ಅಥವಾ ಆಚೆ ಹೊರಗಡೆ ಏನು ಇಟ್ಟಿದ್ರಲ್ಲ ಆವಾಗ ಬರೋಕ್ಕಾಗಲಿಲ್ಲ. ಸೊ ಇವಾಗ ಅಟ್ಲೀಸ್ಟ್ ಒಂದ್ಸಲ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದು. ಆ್ಯಂಡ್ ಸಂಡೇ ಹೋಗಿದ್ದು ನೈಟು. ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಏನೋ ಅಷ್ಟೊಂದು ಜನ ಇಲ್ಲ, ಮೋಸ್ಟ್ಲಿ ಆಲ್ಮೋಸ್ಟ್ ಆಗೋಗ್ತಿರೋ ಕಾರಣ ಆಲ್ರೆಡಿ ಎಲ್ಲ ಬಂದು ಹೋಗಿರ್ಬೋದೇನೋ ಅಂತ ನನಗನ್ಸುತ್ತೆ. ಆ್ಯಂಡ್ ಸಾಕಷ್ಟು ಇತ್ತು ಆಟ ಆಡೋಕ್ಕೆ. ಇಲ್ಲಿ ಸಕ್ಕತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನಾನೊಂದು ಬ್ರೇಕ್ ಡ್ಯಾನ್ಸ್ ಆಡಿದ್ವಿ, ನಾನು ನಮ್ಮ ಬಾಬಾ ಮತ್ತು ರೇವು ಎಲ್ಲರೂ 3 ಜನನು. ಆಮೇಲೆ ಮತ್ತೆ ಇನ್ನೊಂದು ಬಂದು ಯಾವುದೋ ಒಂದು ಇತ್ತು, ಬಟ್ ಅದಷ್ಟು ಓಕೆ ಆಗಿತ್ತು. ನಾನು ಅಷ್ಟು ಮೇಲಕ್ಕೆ ಕರ್ಕೊಂಡೋಗಿ ಒಂದೇ ಸಲ ಕೆಳಗಡೆ ಬಿಸಾಕ್ತಾರೆ ಆ ಥರದ್ದು ಗೇಮ್ ಅಂದ್ಕೊಂಡೆ. ಬಟ್ ಇಟ್ ವಾಸ್ ಲೈಕ್ ಓಕೆ ಥರ ಇತ್ತು. ಈ ಜಾತ್ರೆಯಲ್ಲಂತೂ ತುಂಬ ಬಟ್ಟೆಗಳ ಕಲೆಕ್ಷನ್ಸ್ ನೋಡಿದೆ. ತುಂಬ ಚೀಪಾಗಿತ್ತು ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಇವನ್ ಬ್ಯಾಗ್ಸ್ ಕೂಡ ಓ ಮೈ ಗಾಡ್ ಸಕ್ಕತ್ ಇಷ್ಟ ಆಯಿತು. ಬಟ್ ನಾನು ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ತೊಗೊಳ್ತಾನೆ ಇರ್ತೀರ ಅಂತ ಹೇಳ್ಬಿಟ್ಟು ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಒಳ್ಳೆ ಮಜಾ ಮಾಡಿದ್ವಿ. ನಾವು ಒಂದು 7:30 ಆ ಥರನೋ ರೀಚ್ ಆಗಿ ಮನೆಗೆ ಬರೋಷ್ಟು ಆಲ್ಮೋಸ್ಟ್ 10 o'clock ಆಗಿತ್ತು. ಮಸ್ತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನೀವು ಯಾರು ಈ ವಿಡಿಯೋ ನೋಡ್ತಿದ್ರೆ ಶಿವಮೊಗ್ಗದವರು ಅಥವಾ ಸಾಗರದವ್ರಾದರೆ ಪ್ಲೀಸ್ ಕಮೆಂಟ್ ಬಿಲೋ. ಆ್ಯಂಡ್ ಒಳ್ಳೆ ಮ್ಯೂಸಿಕ್ ಹಾಕಿದ್ರು ಸುತ್ತಮುತ್ತ. ಸಖತ್ ಎಂಜಾಯ್ ಮಾಡಿದ್ವಿ. ಒಳ್ಳೆ ಫುಡ್ನೆಲ್ಲ ಟ್ರೈ ಮಾಡಿದ್ವಿ. ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡ್ವಿ, ಮತ್ತು ಇನ್ನೊಂದು ಯಾವುದೋ ಚಾಕ್ಲೇಟ್ ರೆಸಿಪಿ ಯಾವುದೋ ಒಂದು ತೊಗೊಂಡ್ವಿ, ಅದು ಕೂಡ ಚೆನ್ನಾಗಿತ್ತು. ಬ್ರೇಕ್ ಡ್ಯಾನ್ಸ್ ಅಂತೂ ಯಪ್ಪ ಕಿರ್ಚಾಡ್ಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿ. ಬಟ್ ನಾನು ಎಂಜಾಯ್ ಮಾಡ್ತೀನಿ ಗೇಮ್ ಅಡ್ವೆಂಚರ್ಸ್ ಅಂದರೆ ನಂಗೆ ಖುಷಿ ಆಗುತ್ತೆ, ಭಯ ಇರಲ್ಲ ನನಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ.